ಶಾಲೆಗೆ ಮತ್ತು ಈ ಒಳಗೇರಿನಲ್ಲಿ ಗ್ರಾಮಕ್ಕೆ ಸ್ವಲ್ಪ ಕುಡಿಯೋ ನೀರಿನ ಸಮಸ್ಯೆ ಇದೆ ಅಂತೇಳಿ ಮೊನ್ನೆ ಇದು ಸುದ್ದಿವಾಹಿನಿಗಳಲ್ಲಿ ಪ್ರಸಾರ ಆಗಿತ್ತು. ಮತ್ತು ಅದ್ರ ಬಗ್ಗೆ ನಾನು ಈಗಾಗಲೇ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದೆ, ಸಂಬಂಧಪಟ್ಟವ್ರಿಗೆ ಸೂಚನೆ ಕೊಟ್ಟಿದ್ದೀನಿ ಅಂತೇಳಿ. ಮತ್ತು ಖುದ್ದಾಗಿ ಸ್ಥಳ ಪರಿಶೀಲನೆ ಮಾಡಿ ಅಲ್ಲೇನು ಸಮಸ್ಯೆ ಇದೆ ಅದ್ರ ಬಗ್ಗೆ ನಾನು ವಾಸ್ತವಾಂಶಗಳನ್ನು ತಿಳ್ಕೊಂಡು ಮತ್ತೆ ಅವರಿಗೆ ಉಳಿದಂತೆ ಹೆಚ್ಚುವರಿ ಸೂಚನೆಗಳನ್ನು ಕೊಡ್ತೀನಿ ಅಂತ ಕೂಡ ಹೇಳಿದ್ದೆ. ಅದರಂತೆ ಇವತ್ತು ಒಳಗೇರಿನಲ್ಲಿ ಸರ್ಕಾರಿ ಶಾಲೆ ಮತ್ತು ಒಳಗೇರಿನಲ್ಲಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಪಿ.ಡಿ.ಒ ಅವರು ಮತ್ತು ಮಾನ್ಯ ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷರು ಸದಸ್ಯರ ಒಂದು ಸಮ್ಮುಖದಲ್ಲಿ ಚರ್ಚೆ ಮಾಡಿ ಮತ್ತು ಊರಿನ ಜನರ ಅದೇನು ಅವರ ಭಾವನೆಗಳಿದೆ ಅದನ್ನೆಲ್ಲ ಆಲಿಸಿ ಗ್ರಾಮ ಪಂಚಾಯತಿಗೆ ಈಗ ನಾವು ಕರೆಕ್ಟಾಗಿ ಸೂಚನೆ ಕೊಟ್ಟಿದ್ದೀವಿ. ಸರ್ಕಾರಿ ಶಾಲೆಗೆ ಏನು ನೀರಿನ ಸೌಲಭ್ಯ ಮಾಡಿಕೊಡಿ ಅಂತ ಹೇಳಿದ್ದೀವಿ. ಜೊತೆಗೆ ಊರಿನಲ್ಲಿ ಏನು ನೀರಿನ ಕೊರತೆ ಇದೆ ಅದನ್ನು ಆದಷ್ಟು ಬೇಗ ಸರಿಪಡಿಸಿ ನಾಗರಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಅವ್ರಿಗೆ ಸೂಚನೆಗಳನ್ನು ಕೊಟ್ಟಿದ್ದೀವಿ. ಅದ್ರ ಪ್ರಕಾರ ಅವರು ಕ್ರಮ ತಗೋತೀವಿ ಅಂತ ಹೇಳಿ ನಮಗೆ ಅವರು ಭರವಸೆ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಅವರು ಕ್ರಮ ತಗೋತಾರೆ ಅಂತ ನಾವು ಕೂಡ ನಂಬಿದ್ದೀವಿ. ಕ್ರಮ ತಗೊಂಡ್ರೆ ಈ ಸಮಸ್ಯೆ ಪರಿಹಾರ ಆಗ್ತದೆ. ಆ ನಂತರದಲ್ಲಿ ನಾವು ಮುಂದಿನ ಕ್ರಮದ ಬಗ್ಗೆ ಯೋಚನೆ ಮಾಡ್ತೀವಿ. ಒಂದು ನಾನು ಒಂದೊಂದಾಗಿ ಹೇಳ್ತೀನಿ. ಮೊದಲು ಸ್ಕೂಲು, ದೆನ್ ಈ ಒಳಗೇರಿನಲ್ಲಿ ಕೂಡ ಕುಡಿಯೋ ನೀರಿನ ಸಮಸ್ಯೆ ಇದೆ. ಸ್ವಲ್ಪ ದೂರಕ್ಕೆ ಹೋಗಿ ಜನ ನೀರು ತರಬೇಕಾಗಿದೆ. ಹೆಣ್ಮಕ್ಳಿಗೆ ಮುದುಕರಿಗೆ ಕಷ್ಟ ಆಗ್ತಿದೆ ಅನ್ನೋದು ಸರ್. ಈಗ ಫಿಲ್ಟರ್ ಹಾಕ್ಸಿದೀವಲ್ಲ, ನೀವು ಆಕ್ಷನ್ ಪ್ಲಾನ್ ಅಪ್ರೂವಲ್ ಮಾಡಕ್ಕೆ ಎಷ್ಟು ದಿನ ತಗೊಳ್ತಾ ಇದ್ರಿ? ಯಾವ ಆಕ್ಷನ್ ಪ್ಲಾನ್? 15 ಫೈನಾನ್ಸ್ ಮಾಡಿ ಹೋಗಿದ್ರಲ್ಲ, ನಿಮ್ ಸಾಹೇಬ್ರು ತಗೊಂಬರಕ್ ಹೇಳಿದ್ರಲ್ಲ, ನೀವು MLA ಸಾಹೇಬ್ ನೋಡಿ ಮಾತಾಡೋದಲ್ಲ. ನೀವ್ ಹೆಂಗ್ ಮಾಡ್ತಾ ಇದೀರೋ ನಮ್ದು ಹಂಗೆ. ನೀವ್ ಹೆಂಗೆ ಪ್ರಾಬ್ಲಮ್ ಅಲ್ಲಿ ಇದೀರಿ ಹಂಗೆ ಇದು ಇರುತ್ತೆ. ನೀವೀಗ ನಾನ್ ಫಿಲ್ಟರ್ ಹಾಕ್ಸಿದೀವಲ್ಲ, ಆ ಫಿಲ್ಟರ್ ನೀವು ಆಕ್ಷನ್ ಪ್ಲಾನ್ ತಗೊಂಡ್ಬಂದು ಈಗ ಅಪ್ರೂವಲ್ ಮಾಡ್ಕೊಂಡ್ ಬಂದಿರ ಫಿಲ್ಟರ್ ಇದು ಎಲ್ಲ ಆಕ್ಷನ್ ಪ್ಲಾನ್ ಆಗದೆ ಫಿಲ್ಟರಿಂಗ್ ಹಾಕ್ಸಿದ್ರಿ ನೀವು. ಇಲ್ಲ ಅವೆಲ್ಲ ನೋಡಿ ಮಾತಾಡ್ತಾ ಹೋದ್ರೆ ಬೇರೆ ಆಗ್ತಾವ ಇವು. ಹೌದು, ಅದು ನನಗೆ ಇಷ್ಟ ಇಲ್ಲ. ನನಗೆ ಇಲ್ಲಿ ಪ್ರಾಬ್ಲಮ್ ಶಿವರೆಡ್ಡಿ ಸಾಹೇಬ್ರೆ, ನನಗೆ ಕೇಳೋದಿಷ್ಟೇ. ಸರ್ಕಾರಿ ಶಾಲೆಗೆ ನೀರಿಲ್ಲ, ನೀರಿನಲ್ಲಿ ನೀರಿನ ಸಮಸ್ಯೆ ಇದೆ. ಇವೆರಡು ಸಮಸ್ಯೆ ನೀವು ಬಗೆಹರಿಸಬೇಕು ಪಂಚಾಯತಿ ಅವರು. ಸರಿ ಸರ್, IMI ಏನಾದ್ರು ನಮ್ಗೆ ಸಮಸ್ಯೆ ಇದೆ, ನೀರು ಸಮಸ್ಯೆ ಮೇಡಮ್ ಕೊಟ್ಟಿದ್ದಾರೆ, ನಮ್ಗೆ ಕೊಟ್ಟಿದ್ದಾರೆ ಅಂತ ಕೇಳಿ ಕೊಟ್ಟಿದೀವಿ. ನಾವು 20 ವರ್ಷದಿಂದ ಕೊಡ್ತಿದೀವಿ ಅಂತ ಅವ್ರು ಹೇಳ್ತಾರೆ. ಯಾರು? ಆ ಮೇಡಮ್, ನಾನು ಅಲ್ಲೇ ಹೋಗಿ ಬಂದೆ. 20 ವರ್ಷದಿಂದ ನೀರು ಬರ್ತಾ ಇದೆ. ಈಗ ಕೊಡ್ತಾರೆ, ಇವತ್ತು ಸರಿ ಮಾಡ್ಕೊಡಿ. ಆಯ್ತು ಬರ್ರಿ. ಈಗ ನೋಡಪ್ಪ, ಇವತ್ತು ಕೊಡ್ತಾರೆ ಅವರು. ಈಗ ಕೊಟ್ಟಿದ್ದೀರ ಅಂತಲ್ಲ ಕೇಳಿದ್ರು, ಕೊಡ್ತಾರೆ. ಅಲ್ಲಿ ನಿಜವಾಗ್ಲೂ ಸಮಸ್ಯೆ ಇದ್ರೆ ಅಲ್ಲಿ ಕುಡಿಯೋ ನೀರು ವ್ಯವಸ್ಥೆ ಮಾಡ್ಕೊಡಿ. ಊರಿನಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದ್ರೆ ಕುಡಿಯೋ ನೀರಿನ ಸಮಸ್ಯೆ ಸರಿ ಮಾಡ್ತಾರೆ. ಉಳಿದಂತೆ ನೀವು ಅದೇನ್ ಮಾಡ್ಕೊಂಡಿದ್ದೀರೋ, ಬಿಲ್ ಮಾಡ್ಕೊಂಡಿದ್ದೀರೋ, ಇನ್ನೊಂದು ಮಾಡ್ಕೊಂಡಿದ್ದೀರೋ, ಅದು ನಿಮ್ಮ ಪಂಚಾಯತಿಗೆ ಸೇರಿದ್ದು. ಅದು ನಮ್ಮ ನೋಡೋಣ. ನೀವು ಅವ್ರಿಗೆ ಬಾಕಿ ಕೊಡ್ಬೇಕಂತ ನೋಡಿ. ಏನ್ ಕಾನೂನು ಬದ್ಧವಾಗಿದ್ರೆ, ನಿಮ್ ಬದ್ಧವಾಗಿದ್ರೆ ಕೊಡ್ರಿ.